ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಸೆಟ್ 5 ಲಾಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಸೆಟ್ 4 ಎಲ್ಲ ಮಾಡಿದ್ವಿ. ಸ್ವಲ್ಪ ಟಫ್ ಇತ್ತು ಕ್ವಶನ್ಸು. ಸೊ ಇದು ಪ್ರಾಕ್ಟೀಸ್ ಸೆಟ್ಗಳಲ್ಲಿ ಲಾಸ್ಟ್ ಪ್ರಾಕ್ಟೀಸ್ ಸೆಟ್ ಇದೆ. ಸೊ ಒಟ್ಟು ನಾವು 5 ಪ್ರಾಕ್ಟೀಸ್ ಸೆಟ್ ಮಾಡೋದಾಗ್ತದೆ. ಸೊ ಇದಾದಮೇಲೆ ಟಾಪಿಕ್ ವೈಸ್ ಮಾಡೋಣ. ಓಕೆ, ಸೊ ನೀವು ಇಷ್ಟು ಐದು ಪ್ರಾಕ್ಟೀಸ್ ಸೆಟ್ಟು ಮಾಡಿದರೆ ಐ ಥಿಂಕ್ ಇದು ಬೇಜಾನಾಗ್ತದೆ. ಬೇರೆ ಅಪ್ಕಮಿಂಗ್ ಎಕ್ಸಾಮ್ ಯಾವುದೇ ಬಂದರೂ 35ಕ್ಕೆ 35 ಅಲ್ಲ 30 ಸಾಲ್ವ್ ಮಾಡ್ತೀರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ನಿಮ್ಗೊಂದು ನಾಲೆಡ್ಜ್ ಇರ್ತದೆ, ಆಯಿತಾ? ಕೆಲವೊಂದು ಆಪ್ಷನ್ಸ್ಗಳು, ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗಿರ್ತದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ಟೆಲ್ನೆಟ್? ಟೆಲ್ನೆಟ್ ಅಂದರೆ ಏನು? ಸೊ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಬುದ್ಧಿವಂತರು, ಸರ್ ಅಲ್ಲಿ ಟೆಲ್ ಇದೆ, ನೆಟ್ ಇದೆ, ಟೆಲ್ ಇದೆ, ಇಲ್ಲಿ ನೆಟ್ ಇದೆ, ಸೊ ಇಟ್ ಈಸ್ ಟೆಲಿವಿಷನ್ ನೆಟ್ವರ್ಕ್ ಹಾಕ್ಬಿಡ್ತೀರ ಗೊತ್ತಿಲ್ದಿರೋರು, ಆಯಿತಾ? ಸೊ ನಿಮಗೆ ತುಂಬಾ ಗೊತ್ತಿಲ್ಲ ಅಂತ ಬರೋವಂಥ ಕ್ವಶನ್ಸ್ಗಳನ್ನ ನೀವು ಸುಮ್ಮನೆ ಸ್ಕಿಪ್ ಮಾಡಬೇಕಾಗ್ತದೆ, ಟಿಕ್ ಮಾಡ್ಬೋದು. ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತಲ್ಲ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತಂದರೆ ಟಿಕ್ ಮಾಡಿ, ಇದ್ದರೆ ದಯವಿಟ್ಟು ಟಿಕ್ ಮಾಡಬೇಡಿ. ಸೊ ವಾಟ್ ಈಸ್ ಟೆಲ್ನೆಟ್ ಅಂದರೆ, ಟೆಲ್ನೆಟ್ ಅನ್ನೋದು ಒಂದು ರಿಮೋಟ್ ಲಾಗಿನ್ ಆಗಿರುತ್ತೆ, ರಿಮೋಟ್ ಲಾಗಿನ್. ಸೊ ಬೇಗ ಹೋಗೋಣ. ಇನ್ ವರ್ಡ್, ವೆನ್ ಯು ಇಂಡೆಂಟ್ ಅ ಪ್ಯಾರಾಗ್ರಾಫ್, ಯು ಏನು ಮಾಡ್ತೀರಾ? ವೆನ್ ಯು ಇಂಡೆಂಟ್ ಅ ಪ್ಯಾರಾಗ್ರಾಫ್ ಏನು ಮಾಡ್ತೀರಾ ಅಂದರೆ, ಯು ಚೇಂಜ್ ದ ಮಾರ್ಜಿನ್ ಆಫ್ ದ ಪೇಜ್. ನೀವು ಪ್ಯಾರಾಗ್ರಾಫ್ನ ಇಂಡೆಂಟ್ ಮಾಡ್ತೀನಿ ಅಂತಂದಾಗ ಮಾರ್ಜಿನ್ದು ಪೇಜ್ದು ಚೇಂಜ್ ಮಾಡ್ತೀರಾ. ಹೌ ಡು ಯು ಮೆಜರ್ ಅ ಕ್ಯಾರೆಕ್ಟರ್ ಸೈಜ್? ಫಾಂಟ್ ಅಲ್ವಾ? ಫಾಂಟ್ ಸೈಜ್ ಬದಲಾಯಿಸು, ಫಾಂಟ್ ಸೈಜ್ ಜಾಸ್ತಿ ಮಾಡು, ಫಾಂಟ್ ಸೈಜ್ ಕಮ್ಮಿ ಮಾಡು ಅಂತಾರಲ್ಲ. ಸೊ ಇಟ್ ಈಸ್ ಎ ಹೌ ಟು ಮೆಜರ್ ಅ ಕ್ಯಾರೆಕ್ಟರ್ ಅಂದರೆ ABCD. ಸೊ ಹೌ. ನೆಕ್ಸ್ಟು, ಎ ಕೀ ದಟ್ ವಿಲ್ ಎರೇಸ್ ಇನ್ಫಾರ್ಮೇಷನ್ ಫ್ರಮ್ ದ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆನ್ ದ ಸ್ಕ್ರೀನ್ ಈಸ್ ಬ್ಯಾಕ್ ಸ್ಪೇಸಾ ಡಿಲೀಟಾ? ಸೊ ಇಟ್ ಈಸ್ ಡಿಲೀಟ್. ಬ್ಯಾಕ್ ಸ್ಪೇಸ್ ಅಂತಂದರೆ ಒಂದೊಂದು ಕ್ಯಾರೆಕ್ಟರು ಡಿಲೀಟ್ ಆಗ್ತಾ ಬರುತ್ತೆ. ಅದರಲ್ಲಿ ಕೇಳೋದು ದಟ್ ವಿಲ್ ಎರೇಸ್ ಇನ್ಫಾರ್ಮೇಷನ್ ಫ್ರಮ್ ದ ಕಂಪ್ಯೂಟರ್ ಮೆಮೊರಿ. ಸೊ ಕ್ಯಾರೆಕ್ಟರು ಇದು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಕ್ಯಾರೆಕ್ಟರು ಇದಾಗುತ್ತೆ, ಡಿಲೀಟ್ ಆಗುತ್ತೆ. ಬಟ್ ಇಲ್ಲಿ ಮೆಮೊರಿಯಿಂದಲೇ ಡಿಲೀಟ್ ಮಾಡಬೇಕು ಅಂದಾಗ ಡಿಲೀಟ್ಗೆ ಯೂಸ್ ಮಾಡಬೇಕು, ಆಯಿತಾ? ಸೊ ನೆಕ್ಸ್ಟ್ ಕ್ವಶನು, ಲಾಜಿಕ್ ಚಿಪ್ ಈಸ್ ಆಲ್ಸೋ ನೋನ್ ಆ್ಯಸ್ ಚಿಪ್ ಅಂತಂದರೆ ತಳ್ಳಿಬಿಡಿ, ತಲೆ ಕೆಡ್ಸ್ಕೊಬೇಡಿ, ಮೈಕ್ರೋ ಪ್ರೊಸೆಸರ್, ಆಯಿತಾ? ಲಾಜಿಕ್ ಚಿಪ್ ಈಸ್ ಆಲ್ಸೋ ನೋನ್ ಆ್ಯಸ್ ಮೈಕ್ರೋ ಪ್ರೊಸೆಸರ್. ಎ ರಿಮೂವಬಲ್ ಮ್ಯಾಗ್ನೆಟಿಕ್ ಡಿಸ್ಕ್ ದಟ್ ಹೋಲ್ಡ್ಸ್ ಇನ್ಫಾರ್ಮೇಷನ್ ಈಸ್. ಅದನ್ನು ರಿಮೂವ್ನು ಮಾಡ್ಬೋದು, ಹಾಕೋಬೋದು. ಯಾವುದಪ್ಪ ಅದು? ಮ್ಯಾಗ್ನೆಟಿಕ್ ಡಿಸ್ಕ್ ಅಂತಂದರೆ 6ನೇದು ಬಂದು ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ಕ್ಯಾನ್ ಬಿ ರಿಮೂವಬಲ್ ಮ್ಯಾಗ್ನೆಟಿಕ್ ಡಿಸ್ಕ್ ದಟ್ ಹೋಲ್ಡ್ಸ್ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟು, ವಿಚ್ ಕೀಸ್ ಎನೇಬಲ್ ದ ಇನ್ಪುಟ್ ನಂಬರ್ ಕ್ವಿಕ್ಲಿ? ವಿಚ್ ಕೀಸ್ ಎನೇಬಲ್ ದ ಇನ್ಪುಟ್ ಆಫ್ ನಂಬರ್ ಕ್ವಿಕ್ಲಿ? ಸೊ 7ನೇದು ಬಂದು ದ ನ್ಯೂಮರಿಕಲ್ ಕೀಪ್ಯಾಡ್. ಸೊ ಇದು 7ನೇ ಕ್ವಶನ್ ಆಯಿತು. ಸೊ ನೆಕ್ಸ್ಟ್ 8ನೇ ಕ್ವಶನು, ಟು ಎಕ್ಸಿಟ್ ದ ಪ್ರೋಗ್ರಾಮ್ ವಿತೌಟ್ ಲೀವಿಂಗ್ ದ ಅಪ್ಲಿಕೇಶನ್ ವಾಟ್ ಇಸ್ ಟು ಬಿ ಡನ್? ಇದನ್ನ ಕ್ಲೋಸ್ ಮಾಡಬೇಕಲ್ವಾ? ಟು ಎಕ್ಸಿಟ್ ದ ಪ್ರೋಗ್ರಾಮ್ ವಿತೌಟ್ ಲೀವಿಂಗ್ ದ ಅಪ್ಲಿಕೇಶನ್ ವಾಟ್ ಇಸ್ ಟು ಬಿ ಡನ್ ಅಂದರೆ ಕ್ಲೋಸ್. ಇದು ನೀವು ಕ್ಲೋಸ್ ಮಾಡ್ಬಿಡ್ತಾನೆ ಶಟ್ ಡೌನ್ ಮಾಡೋದು ಟ್ಯಾಬ್ಗಳನ್ನ, ಅಪ್ಲಿಕೇಶನ್ಗಳನ್ನ. ಸೊ ದಟ್ ಈಸ್ ಕ್ಲೋಸ್. ನೆಕ್ಸ್ಟ್ 9ನೇದು, ಡ್ಯಾಶ್ ಪ್ರೊವೈಡ್ಸ್ ಪ್ರೊಸೆಸ್ ಆ್ಯಂಡ್ ದ ಮೆಮೊರಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ದಟ್ ಅಲೋ 2 or more ಟಾಸ್ಕ್ಸ್, ಜಾಬ್ಸ್ ಆರ್ ಪ್ರೋಗ್ರಾಮ್ಸ್ ಟು ರನ್ ಸೈಮಲ್ಟೇನಿಯಸ್ಲಿ. ಡ್ಯಾಶ್ ಪ್ರೊವೈಡ್ಸ್ ಪ್ರೊಸೆಸ್ ಆ್ಯಂಡ್ ದ ಮೆಮೊರಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ದಟ್ ಅಲೋ 2 or more tasks, jobs or programs to run simultaneously. So it is called multitasking. ಸೊ ಇಲ್ಲಿ ಕೇಳ್ತದೆ ನೋಡಿ, ಪ್ರೊಸೆಸ್ಸು ಮಾಡುತ್ತಂತೆ, ಮೆಮೊರಿ ಮ್ಯಾನೇಜ್ಮೆಂಟು ಮಾಡುತ್ತಂತೆ, ಸರಿಯಾಗಿ 2 or more ಟಾಸ್ಕ್ಸ್ ಅಂತೆ, ಜಾಬ್ಸು ಮಾಡ್ತಿದೆ, ಪ್ರೋಗ್ರಾಮ್ಸ್ ಮಾಡ್ತಿದೆ ಟು ರನ್ನು. ಸೊ ಇದನ್ನೆಲ್ಲ ಏನು ಹೇಳ್ತಾರೆ ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಅಥವಾ ಮಲ್ಟಿಪಲ್ ಟಾಸ್ಕಿಂಗ್ ಅಂತಲೂ ಕೂಡ ಅಂತಾರೆ. ಸೊ ಜಸ್ಟ್ ಹಾಗೆ ಕಾಮನ್ ಸೆನ್ಸ್ ಇತ್ತು ಅಂದರೂ ಕೂಡ ಮಲ್ಟಿಪಲ್ ಟಾಸ್ಕಿಂಗ್ ಅಂತ ಬಂದ್ಬಿಡುತ್ತೆ ಇನ್ನು ಕ್ವಶನ್ ಓದಿದ ತಕ್ಷಣ. ಸೊ ಮಲ್ಟಿ ಟಾಸ್ಕಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ 10ನೇದು,
ವಿಚ್ ಪೋರ್ಟ್ಸ್ ಕನೆಕ್ಟ್ ಸ್ಪೆಷಲ್ ಟೈಪ್ಸ್ ಆಫ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಟು ಸೌಂಡ್ ಕಾರ್ಡ್ಸ್? ಯಾವುದು 10ನೇದು? ಇಟ್ ಈಸ್ MIDI. ವಿಚ್ ಪೋರ್ಟ್ಸ್ ಕನೆಕ್ಟ್ಸ್ ಸ್ಪೆಷಲ್ ಟೈಪ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಟು ಸೌಂಡ್ ಕಾರ್ಡ್ಸ್ ಅಂತಂದರೆ MIDI. To insert a copy of a clipboard content, ನೋಡಿ ಕಾಪಿ ಅಂತಿದೆ, ಆಮೇಲೆ ಇನ್ಸರ್ಟ್ ಇದೆ, ಕಾಪಿ ಮಾಡಿರೋದನ್ನ ಇನ್ಸರ್ಟ್ ಮಾಡಬೇಕು ಅಂತಿದೆ. ವಾಟ್ ಎವರ್ ವಾಸ್ ಲಾಸ್ಟ್ ಕಟ್ಟೆಡ್ ಆರ್ ಕಾಪಿಡ್ ಅಟ್ ಇನ್ಸರ್ಷನ್ ಪಾಯಿಂಟ್, ವಾಟ್ ಇಸ್ ಟು ಬಿ ಡನ್? ಪೇಸ್ಟ್ ಅಲ್ವಾ 11ನೇದು. ಈಗ ಕಾಪಿ ಮಾಡ್ಕೊಂಡಿರೋದನ್ನ ನೀವು ಏನು ಮಾಡಬೇಕು? ಪೇಸ್ಟ್ ಮಾಡ್ತಿರ್ತಾನೆ. ಅಲ್ಲಿ ಇನ್ಸರ್ಟ್ ಅಂತ ಕೇಳಿದಾನೆ. ಇನ್ಸರ್ಟ್ ಎ ಕಾಪಿ ಆಫ್ ಅ clipboard content, it's a paste. The content of dash are lost when the computer turned off. ಯಾವ ಕಂಟೆಂಟು ಲಾಸ್ಟ್ ಆಗುತ್ತೆ ಅಂತ ಕೇಳಿದಾನೆ ಕಂಪ್ಯೂಟರ್ ಆಫ್ ಆದಾಗ. ಸೊ 12ನೇದು ಬಂದು 4ನೇದು ಮೆಮೊರಿ ಲಾಸ್ಟ್ ಆಗುತ್ತೆ. ಟ್ಯಾಂಜಿಬಲ್ ಫಿಸಿಕಲ್ ಕಂಪ್ಯೂಟರ್ ಎಕ್ವಿಪ್ಮೆಂಟ್ ದಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ ಇಸ್ ಕಾಲ್ಡ್. ನೋಡಿ, ದಟ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ ಇಸ್ ಕಾಲ್ಡ್ ಹಾರ್ಡ್ವೇರ್ ಅಲ್ವಾ? ಇದು ಸಾಫ್ಟ್ವೇರು. ಇದು ಕೂಡ ಇದು ಸಾಫ್ಟ್ವೇರ್ ಮುಟ್ಟೋದಕ್ಕಾಗಲ್ಲ. ಸ್ಟೋರೇಜು ಮುಟ್ಬೋದು, ಬಟ್ ಇದು ಸ್ಟೋರೇಜು ನಿಮಗೆ ಸಾಫ್ಟ್ವೇರಲ್ಲಿ ಇರ್ತದೆ. ಇನ್ಪುಟ್ ಔಟ್ಪುಟ್ಟು ಇದು ಕೂಡ ಮುಟ್ಟೋದಕ್ಕಾಗಲ್ಲ. ಸೊ ಆನ್ಸರ್ ಇಸ್ ಹಾರ್ಡ್ವೇರ್. ಈ ಇನ್ಪುಟ್ ಔಟ್ಪುಟ್ ಅನ್ನೋದು ಹಾರ್ಡ್ವೇರ್ಗೆ ಬರ್ತದೆ. ಈ ಸ್ಟೋರೇಜು ಇನ್ಪುಟ್ ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ಆಗ್ತದೆ, ಯಾಕಂದರೆ ಕ್ಲೌಡ್ ಸ್ಟೋರೇಜು ಬರ್ತದೆ ಅದಕ್ಕೆ. ನೆಕ್ಸ್ಟು, ದ ಡ್ಯಾಶ್ ಎನೇಬಲ್ಸ್ ಯು ಟು ಸೈಮಲ್ಟೇನಿಯಸ್ಲಿ ಕೀಪ್ ಮಲ್ಟಿಪಲ್ ವೆಬ್ ಪೇಜಸ್ ಓಪನ್ ಇನ್ ಒನ್ ಬ್ರೌಸರ್ ವಿಂಡೋ. ಸೊ ಏನಂತ ಅದಕ್ಕೆ? ಟ್ಯಾಬ್ ಅಲ್ವಾ? ಟ್ಯಾಬ್ ರೋ. ನನ್ನ ಹತ್ರ ಅದು ರೋ ಇಟ್ಕೊಂಡಿಲ್ಲ ಅದನ್ನು. ಸೊ ಮೇಲ್ಗಡೆ ಅದನ್ನು ಸ್ಕ್ರೀನು ನಿಮಗೆ ಕಾಣಲ್ಲ ಅನ್ಕೋತೀನಿ. ಅದನ್ನು ನಿಮಗೆ ಟ್ಯಾಬಲ್ಲಿ ಮೇಲ್ಗಡೆ ಪ್ಲಸ್ ಅಂತೇನೋ ಬರುತ್ತೆ ನೋಡಿ. ಒಂದು ಟ್ಯಾಬ್ ಓಪನ್ ಮಾಡಿದ್ರೆ ನಿಮ್ಮ ಕಡೆ ಪ್ಲಸ್ ಅಂತ ಬರುತ್ತೆ. ದಟ್ ಇಸ್ ಕಾಲ್ಡ್ ಟ್ಯಾಬ್ ರೋ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ದ ಮೈನ್ ಮೆಮೊರಿ ಆಫ್ ದ ಕಂಪ್ಯೂಟರ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್. main memory is also called as primary memory ಅನ್ಬೋದು, internal ಹೌದು, primary memory as all of this. The main memory of a computer is also called as, ಅದನ್ನು ಪ್ರೈಮರಿ ಅಂತಲೂ ಅನ್ಬೋದು, ಇಂಟರ್ನಲ್ ಅಂತಲೂ ಅನ್ಬೋದು, ಪ್ರೈಮರಿ ಮೆಮೊರಿ ಅಂತಲೂ ಕೂಡ ಹೇಳ್ಬೋದು. ಪ್ರೈಮರಿ ಸ್ಟೋರೇಜು ಪ್ರೈಮರಿ ಮೆಮೊರಿ. ಓಕೆ, ಸರಿ. ಸೊ ಜಂಕ್ ಇಮೇಲ್ is also known as, junk email is also called as, it's a spam. ನೀವು ಅಲ್ಲಿ ಇಮೇಲ್ ಓಪನ್ ಮಾಡಿದ್ರೆ ಪಕ್ಕದಲ್ಲಿ ಸ್ಪ್ಯಾಮ್ ಅಂತ ಇರ್ತದೆ ನೋಡಿ. ಮೆನು ಎದುರು ಓಪನ್ ಮಾಡಿದ್ರೆ ನೀವು ಅದೇ 3 ಲೈನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅಲ್ಲಿ ಸ್ಪ್ಯಾಮ್ ಅಂತ ಒಂದು ಆಪ್ಷನ್ ಇರ್ತದೆ ಲಾಸ್ಟಲ್ಲಿ. ಸೊ ದ ಇಂಟರ್ನೆಟ್ ರಿಕ್ವೈರ್ಸ್, ವಾಟ್ ಡಸ್ ಇಂಟರ್ನೆಟ್ ರಿಕ್ವೈರ್ಸ್ ಅಂತ ಕೇಳಿದಾನೆ. ಇಂಟರ್ನೆಟ್ ರಿಕ್ವೈರ್ಸ್ ಎ ಕಾಮನ್ಲಿ ಅಗ್ರೀಡ್ ಸೆಟ್ ಆಫ್ ರೂಲ್ಸ್ ಟು ಕಮ್ಯುನಿಕೇಟ್ ಬಿಟ್ವೀನ್ ಅ ಕಂಪ್ಯೂಟರ್ಸ್. ಎ ಕಾಮನ್ಲಿ ಅಗ್ರೀಡ್ ಸೆಟ್ ಆಫ್ ರೂಲ್ಸ್ ಟು ಕಮ್ಯುನಿಕೇಟ್ ಬಿಟ್ವೀನ್ ದ ಕಂಪ್ಯೂಟರ್ಸ್. ಅಷ್ಟೇ, ಸರಿ. ಓಕೆ, ನೆಕ್ಸ್ಟ್ 18ನೇದು, ವೆನ್ ಸ್ಪೀಕಿಂಗ್ ಆಫ್ ಅ ಕಂಪ್ಯೂಟರ್, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ರೆಫರ್ಸ್ ಟು ಆಪ್ಷನ್ 3 ಮತ್ತು ಆಪ್ಷನ್ 4. ಸೊ 5th is the correct answer. Data or information that has been entered into the computer, the transmission of a data that has been input into the computer. ಸೊ 18ನೇ ಕ್ವಶನ್ ಇದು. ವಾಟ್ ರಿಸೈಡ್ಸ್ ಆನ್ ದ ಮದರ್ಬೋರ್ಡ್ ಆ್ಯಂಡ್ ಕನೆಕ್ಟ್ಸ್ ದ CPU ಆ್ಯಂಡ್ ಅದರ್ ಕಾಂಪೊನೆಂಟ್ಸ್ ಆನ್ ಮದರ್ಬೋರ್ಡ್. ವಾಟ್ ರಿಸೈಡ್ಸ್ ಆನ್ ದ ಮದರ್ಬೋರ್ಡ್ ಆ್ಯಂಡ್ ಕನೆಕ್ಟ್ಸ್ ದ CPU ಟು ಅದರ್ ಕಾಂಪೊನೆಂಟ್ಸ್ ಆನ್ ದ ಮದರ್ಬೋರ್ಡ್. ಸೊ 19ನೇದು ಬಂದು ಸಿಸ್ಟಮ್ ಬಸ್ ಅಂತಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬಿಲಿಯನ್ತ್ ಆಫ್ ದ ಸೆಕೆಂಡ್? ಆಫ್ ಅ ಸೆಕೆಂಡ್. ಸೊ 20ನೇದು ಆಪ್ಷನ್ 3, ಇಟ್ ಇಸ್ ಎ ನ್ಯಾನೋ ಸೆಕೆಂಡ್. ಇನ್ ಆ್ಯನ್ ER ಡಯಾಗ್ರಾಮ್ ಆಟ್ರಿಬ್ಯೂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ. ER ಡಯಾಗ್ರಾಮಲ್ಲಿ ಆಟ್ರಿಬ್ಯೂಟ್ಸ್ನ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ ಎಕ್ಲಿಪ್ಸ್. ಎಕ್ಲಿಪ್ಸ್ ಇಸ್ ರೆಪ್ರೆಸೆಂಟೆಡ್ ಆ್ಯಸ್ ಆಟ್ರಿಬ್ಯೂಟ್ಸ್ ಅಂತ ನಾವು ಹೇಳ್ಬೋದು. ಸೊ 21ನೇ ಕ್ವಶನ್ ಇದಾಗಿತ್ತು. ಸೊ 22ನೇ ಕ್ವಶನು, ದ ಡ್ಯಾಶ್ ಪರ್ಫಾರ್ಮ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಫಾರ್ CPU. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಲ್ವಾ? ತಳ್ಳಿ ಬಿಡ್ತೀರ ಹಂಗೆ ಅಲ್ವಾ? ಓಕೆ, ನೀವು ತಳ್ತಾ ಇದ್ದೀರಾ ಅಂತಂದರೆ ನೀವು ಸ್ಟಾರ್ಟಿಂಗ್ 4 ಸೆಟ್ಟು ವಿಡಿಯೋ ನೋಡಿದ್ದೀರಾ ಅಂತ ಅರ್ಥ ಅಷ್ಟೇ. ದ ಡ್ಯಾಶ್ ಪರ್ಫಾರ್ಮ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಫಾರ್ CPU ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ALU.
Connection or a link to other documents or web pages that contains a related information is called as connection or a link to other documents or web pages that contains a common information is called as hyperlinks. Yes, hyperlinks. A DVD is an example of ಅದೊಂದು ಸ್ಟೋರೇಜ್ ಅಲ್ವಾ, ಅದು ಆ ಸ್ಟೋರೇಜ್ ಅಂತ ಗೊತ್ತು ನನಗೆ DVD, ಬಟ್ ಇಲ್ಲಿ ಆಪ್ಷನ್ ಇಲ್ವಲ್ಲ. ಓಕೆ, ಒಂದು ಕಡೆಯಿಂದ ಓದಿ. ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಇದೆ, SSD ನದು. ನೆಕ್ಸ್ಟು ಔಟ್ಪುಟ್ ಡಿವೈಸಾ? ಇಲ್ಲ, ಇಟ್ ಇಸ್ ನಾಟ್ ಅನ್ ಔಟ್ಪುಟ್ ಡಿವೈಸಸ್ಸು. ಹಾರ್ಡ್ ಡಿಸ್ಕಾ? ಇದೊಂಥರ ಹಾರ್ಡ್ ಡಿಸ್ಕ್ ಇದು. ಸೊ ಇದು ಆಪ್ಟಿಕಲ್ ಡಿಸ್ಕ್ ಅಂತಿದೆ, ಆಯಿತಾ? ಹಾರ್ಡ್ ಡಿಸ್ಕ್ ಅಲ್ಲ, ಇದೊಂಥರ ಹಾರ್ಡ್ ಡಿಸ್ಕೆ, ಬಟ್ ಇಟ್ ಇಸ್ ಅನ್ ಆಪ್ಟಿಕಲ್ ಡಿಸ್ಕ್. Use this when you want to make all letters. Use this when you want to make all letters capital without having to use a shift key for each character. What does this refer? 25ನೇದು ಆಪ್ಷನ್ 3 caps lock key. A device that reads information contained on a disk and transfer it to the computer's memory. What is it? A device that reads the information contained on a disk and transfer it to the computer's memory. What is it? Computer's memory. What is it? 26ನೇದು ಆಪ್ಷನ್ 4 disk drive. Which of the following is not the major function of the computer? ಮೇಜರ್ ಫಂಕ್ಷನ್ ಯಾವುದು ಕಂಪ್ಯೂಟರ್ದು ಅಲ್ಲ ಅಂತ ಕೇಳಿದಾನೆ. ಸೊ 27ನೇದು ಅನಲೈಸಿಂಗ್ ಡೇಟಾ. ಸೊ ಪ್ರೊಸೆಸ್ ಮಾಡುತ್ತೆ, ಬಟ್ ಅನಲೈಸಿಂಗ್ ಡೇಟಾ ಆರ್ ಇನ್ಫಾರ್ಮೇಷನ್ ಇಸ್ ನಾಟ್ ಎ ಮೇಜರ್ ಫಂಕ್ಷನ್ಸ್. ದ ಮೇನ್ ಜಾಬ್ ಆಫ್ CPU ಏನು? ವಾಟ್ ಇಸ್ ದ ಮೇನ್ ಜಾಬ್ ಆಫ್ CPU ಅಂತಂದರೆ ಟು ಕ್ಯಾರಿ ಔಟ್ ಅ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್. ಸರಿ. ಸ್ಟೋರ್ ಡೇಟಾ ಅಲ್ಲ, CPU ಪ್ರೊಸೆಸ್ಸು. ಇನ್ಪುಟ್ ತೊಗೊಳುತ್ತೆ, ಜೊತೆಗೆ ಪ್ರೊಸೆಸ್ ಮಾಡ್ತದೆ. ದಟ್ ಈಸ್ ಕಾಲ್ಡ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಫುಲ್ ಫಾರ್ಮ್ ಗೊತ್ತಿರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಆಪ್ಟಿಕಲ್ ಡಿಸ್ಕ್? ಆಪ್ಟಿಕಲ್ ಡಿಸ್ಕ್ ಯಾವುದಾದ್ರು ಅಂತ ಕೇಳಿದ್ದಾನೆ. ಸೊ ಇಟ್ ಇಸ್ ಕಾಲ್ಡ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ನ ನಾವು ಆಪ್ಟಿಕಲ್ ಡಿಸ್ಕ್ ಅಂತ ಕರಿತೀವಿ. ಸೊ ನೀವು ಆಪ್ಟಿಕಲ್ ಡಿಸ್ಕ್ ಅಂದ್ರೆ ಏನು, ಕೆಲವೊಂದು ಲಿಸ್ಟ್ ಬರ್ತದೆ, ಅದು ಮುಂದೆ ಹೇಳ್ತೀನಿ ನೆಕ್ಸ್ಟ್ ಸೀರೀಸಲ್ಲಿ ಬಂದಾಗ. ಅಷ್ಟು ಓದ್ಕೊಂಡ್ರೆ ಸಾಕು. The dash folder retains copies of a message that you have started but are not yet ready to send. The dash folders retains copy of messages that you have started but are not yet ready to send. ಏನಂತಾರೆ? ಡ್ರಾಫ್ಟ್ ಅಂತಾರೆ ಅಲ್ವಾ? 30ನೇದು ಇಟ್ಸ್ ಕಾಲ್ಡ್ ಡ್ರಾಫ್ಟ್. ನೋಡಿ, ನೀವು ಕಳಿಸೋ ಮೆಸೇಜು ನೀವು ಇನ್ನೂ ಸೆಂಡ್ ಆಗಿರಲ್ಲ, ಬಟ್ ನೀವು ಒಂದಷ್ಟು ಮೆಸೇಜ್ಗಳನ್ನ ಟೈಪ್ ಮಾಡಿ ಹಾಗೆ ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಮೆಸೇಜು ಡ್ರಾಫ್ಟಲ್ಲಿ ಇರ್ತದೆ, ಸರಿನಾ? ನೀವು ಇಮೇಲ್ ಮಾಡಿದರೆ ಗೊತ್ತಾಗುತ್ತೆ ಅದು. ನೆಕ್ಸ್ಟ್ 31 ಡ್ಯಾಶ್ ಮೂವ್ಸ್ ಟು ದ ಕರ್ಸರ್ ಒನ್ ಸ್ಪೇಸ್ ಟು ದ ರೈಟ್ ಆರ್ ಪುಟ್ ಸ್ಪೇಸ್ ಇನ್ ಬಿಟ್ವೀನ್ ದ ವರ್ಡ್ಸ್. ಸೊ 31ನೇದು 2ನೇದು ಸ್ಪೇಸ್ ಬಾರ್. In Excel, which one is a pre-recorded formula that provides a shortcut for complex calculation? So 32ನೇದು ಫಂಕ್ಷನ್. ಎಕ್ಸೆಲ್ದು ಕಂಪ್ಲೀಟ್ ಆಗಿ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ 33ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ಯೂಟರ್ಸ್ ಮೆಮೊರಿ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಲೋ ಕಾಸ್ಟ್ ಪರ್ ಬಿಟ್ ಸ್ಟೋರ್ಡ್? 33ನೇದು ಆಪ್ಷನ್ 2 ಸೆಕೆಂಡರಿ. To change a written work already done, what is to be used? 34ನೇದು. To change a written work already done, what is to be used? Edit ಅಲ್ವಾ? 34ನೇದು. ಏನಾದ್ರು ಒಂದು ಮಾಡಿರೋದನ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಎಡಿಟ್ ಮಾಡ್ತಾರೆ. 35ನೇದು ಡ್ಯಾಶ್ ಇಸ್ ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಟ್ರ್ಯಾಕ್ಸ್ ಆ್ಯಂಡ್ ಸೆಕ್ಟರ್ಸ್. 35ನೇದು. ಸೊ ಆಪ್ಷನ್ 2 ಫಾರ್ಮ್ಯಾಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ದ ಟ್ರ್ಯಾಕ್ಸ್ ಆ್ಯಂಡ್ ಸೆಕ್ಟರ್ಸ್. ಸೊ ಫಾರ್ಮ್ಯಾಟಿಂಗ್ ಅಂತಂದರೆ, ಈಗ ನೀವು ಒಂದು ಸ್ಟೋರೇಜ್ ತೊಗೊಳ್ತು ಅಂದರೆ ಆ ಸ್ಟೋರಿಂದ ನೀವು ಫಾರ್ಮ್ಯಾಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಟೋರೇಜ್ನ ನೀವು ಫಾರ್ಮ್ಯಾಟ್ ಮಾಡೋದಂದರೆ ಸಿ ಡ್ರೈವು ಡಿ ಡ್ರೈವ್ ಅಂತ ನೀವು ಕಟ್ ಮಾಡ್ತೀರಾ ನೋಡಿ. ಅರ್ಧ ಭಾಗ ನಾವು ಸಿ ಡ್ರೈವ್ ಕೊಡ್ತೀನಿ, ಇನ್ನರ್ಧ ಭಾಗ ನಾನು ಡಿ ಡ್ರೈವು. ಆ ಡಿ ಡ್ರೈವಲ್ಲೇ ಇನ್ನೊಂದೆರಡು ಮಲ್ಟಿಪಲ್ಸ್ ಫಾರ್ಮ್ಯಾಟ್ ಅಥವಾ ಟ್ರ್ಯಾಕ್ಸ್ ಅಂತ ಸೆಕ್ಟರ್ಸ್ ಅಂತ ಕರಿತೀವಿ. ಅದನ್ನು ನೀವು ಮತ್ತೆ ಡಿವೈಡ್ ಮಾಡೋದನ್ನ ನಾವು ಟ್ರ್ಯಾಕ್ಸ್ ಅಂತ ಕರಿತೀವಿ ಮತ್ತು ಸೆಕ್ಟರ್ಸ್ ಅಂತ ಕರಿತೀವಿ. ಸೊ ಆಲ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಆರ್ ರಿಲೇಟೆಡ್ ಟು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಎಕ್ಸೆಪ್ಟ್. 36ನೇದು. ಸೊ ಆಪ್ಷನ್ 4 ವೈರಸ್ ಡಿಟೆಕ್ಷನ್.
ಆಲ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪ್ರೆಡ್ಶೀಟ್ ಎಕ್ಸೆಪ್ಟ್ ನೋಡಿ ಸೆಲ್ಲು ಇದೆ, ವರ್ಕ್ ಫಾರ್ಮುಲಾ ಸೆಲ್ಲು ಇದೆಲ್ಲ ಕೂಡ ಸೊ ಇದಕ್ಕೆ ಏನದು ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಸಂಬಂಧಿಸಿದಂತಹ ಒಂದಷ್ಟು ವರ್ಡ್ಸ್ ಆಪ್ಷನ್ಸ್ಗಳು. ಬಟ್ ಈ ವೈರಸ್ ಡಿಟೆಕ್ಷನ್ ಅನ್ನೋದು ಎಕ್ಸೆಲ್ಗೆ ಬರೋದಿಲ್ಲ. ಅದು ದ ಟರ್ಮ್ ಯೂಸ್ಡ್ ಫಾರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ಅಲೋ ಕಂಪ್ಯೂಟರ್ ಟು ಪರ್ಫಾರ್ಮ್ ಮೋರ್ ದ್ಯಾನ್ ಒನ್ ಟಾಸ್ಕ್ ಅಂತಿದೆ. ಏನಂತಾರೆ ಮಲ್ಟಿ ಟಾಸ್ಕಿಂಗ್ ಅದು ಅಲ್ವಾ, ಬಟ್ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ. ಇಟ್ ಇಸ್ ಕಾಲ್ಡ್ ಸಾಫ್ಟ್ವೇರ್. ಸೊ ನೆಕ್ಸ್ಟು ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಇನ್ಸರ್ಟ್ ಅ ನ್ಯೂ ವರ್ಕ್ಶೀಟ್ ಇನ್ MS Excel. MS Excel ಹೊಸದಂದರೆ Ctrl+N ಇಲ್ಲ, Shift+F11 ಯೂಸ್ ಮಾಡಿದ್ರೆ ನಿಮಗೆ ಒಂದು ಹೊಸ ವರ್ಕ್ಶೀಟ್ ಓಪನ್ ಆಗುತ್ತೆ MS Excel. ಸೊ ನೆಕ್ಸ್ಟು 38 ಆಯಿತು. ಹೌ ಮೆನಿ ಬಿಟ್ಸ್ ಆರ್ ದೇರ್ ಇನ್ ASCII ಕೋಡ್? ASCII ಕೋಡಲ್ಲಿ ಎಷ್ಟು ಬಿಟ್ಸ್ ಇದೆ ಅಂತ ಕೇಳಿದ್ದಾನೆ. 39ನೇದು 8 ಬಿಟ್ಸ್ಗಳಿದ್ದಾವೆ. ನೆಕ್ಸ್ಟ್ ದ ಬೇಸಿಕ್ ಯೂನಿಟ್ ಆಫ್ ಅ ವರ್ಕ್ಶೀಟ್ ಇಂಟು ವಿಚ್ ಯು ಎಂಟರ್ ಅ ಡೇಟಾ ಇನ್ ಎಕ್ಸೆಲ್ ಇಸ್ ಕಾಲ್ಡ್ ಆಸ್. ಎ ಬೇಸಿಕ್ ಯೂನಿಟ್ ಆಫ್ ಅ ವರ್ಕ್ಶೀಟ್ ಇಂಟು ವಿಚ್ ಯು ಎಂಟರ್ ಡೇಟಾ ಇನ್ ಎಕ್ಸೆಲ್ ಇಸ್ ಕಾಲ್ಡ್ ಆಸ್ ಸೆಲ್ ಅಲ್ವಾ. ಸೊ 40 ಸೆಲ್ ಅದು. ಸೊ ಈ ಟ್ಯಾಬ್ ಅಂತ ಬರೋದೆಲ್ಲ ಇದು ಬ್ರೌಸರ್ಲಿ ರೇಂಜ್ ಗೊತ್ತಿಲ್ಲ, ಬಾಕ್ಸು, ಬಟ್ ಎಕ್ಸೆಲ್ ನಾವು ಸೆಲ್ ಅಂತ ಯೂಸ್ ಮಾಡ್ತೀವಿ. ಸೆಲ್ ಯು ಕ್ಯಾನ್ ಯೂಸ್ ಡ್ಯಾಶ್ ಟು ಕಾಪಿ ಸೆಲೆಕ್ಟೆಡ್ ಟೆಕ್ಸ್ಟ್ ಆ್ಯಂಡ್ ಡ್ಯಾಶ್ ಟು ಪೇಸ್ಟ್ ಇನ್ ಡಾಕ್ಯುಮೆಂಟ್. ಕಾಪಿ ಮಾಡೋದಕ್ಕೆ Ctrl+C, ಪೇಸ್ಟ್ ಮಾಡೋದಕ್ಕೆ Ctrl+V. ಆಮೇಲೆ P ಹಾಕ್ಬಿಟ್ಟಿರ, Ctrl+P ಹಾಕ್ಬಿಟ್ಟಿರ ಪೇಸ್ಟ್ ಅಂದ್ಬಿಟ್ಟು. Ctrl+P ಅಂದರೆ ಪ್ರಿಂಟ್ ಅದು, ಸರಿನಾ. Ctrl+S ಅಂದರೆ ಸೇವು, Ctrl+A ಅಂದರೆ ಆಲು, Ctrl+D ಅಂತಂದರೆ Ctrl+D ಅಂತಂದರೆ ಅಂಡೂನ ಅಲ್ಲ, Ctrl+R ಅಂದರೆ ಅಂಡು ಆಗ್ತದೆ, ರೀಡು ಆಗ್ತದೆ. ಓಕೆ, ಅದೇನು ಹೇಳ್ತೇನೆ, ಬಟ್ ಆನ್ಸರ್ ಈಸ್ Ctrl+C ಆ್ಯಂಡ್ Ctrl+V. 41. Computer software can be defined as. 42ನೇದು ಹೇಳ್ತಾರೆ. Computer software is defined as the instruction that tells the computer what to do. ಪ್ರಾಕ್ಟೀಸ್ ಸೆಟ್ 4 ಅಲ್ಲಿ ಆಗಲೇ ಮಾಡಿದೆ, ಒಂದು ಆಪ್ಷನ್ ಬಂದಿದೆ, ಇದು ಅಂದರೆ ಕ್ವಶನ್ ಬಂದಿದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫಂಕ್ಷನ್ಸ್ ಕ್ಯಾಟಗರಿ ಇನ್ ಎಕ್ಸೆಲ್? ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಇಸ್ ನಾಟ್ ಅ ಫಂಕ್ಷನ್ category in Excel ಅಂತ. ಸೊ 42 ಡೇಟಾ ಸೀರೀಸ್ ಇದೆ. ನೆಕ್ಸ್ಟು ಎ ಸರ್ಚ್ ಇಂಜಿನ್ ಈಸ್ ಎ ಪ್ರೋಗ್ರಾಮ್ ಟು ಸರ್ಚ್. 44ನೇದು ಟು ಸರ್ಚ್ ವೆಬ್ ಪೇಜಸ್ ಇನ್ಫಾರ್ಮೇಷನ್ ಯೂಸಿಂಗ್ ಎ ಸ್ಪೆಸಿಫೈಡ್ ಟರ್ಮ್. ಸೊ 45ನೇದು ಎ ಡ್ಯಾಶ್ ಇಸ್ ಸೆಟ್ ಆಫ್ ರೂಲ್ಸ್ ಅಂತ ಕೇಳಿದಾನೆ. ಏನಂತಾರೆ ಡೊಮೈನ URL ಹೇಳ್ತಾರೆ. 45ನೇದು ಸೊ ಇಟ್ ಇಸ್ ಅ ಪ್ರೋಟೋಕಾಲ್. ಎ ಪ್ರೋಟೋಕಾಲ್ ಇಸ್ ಎ ಸೆಟ್ ಆಫ್ ರೂಲ್ಸ್. Data or information used to run the computer is called as data ಅಂತಂದ್ರೆ ಇನ್ಫಾರ್ಮೇಷನ್ ಯೂಸ್ ಟು ರನ್ ಸಾಫ್ಟ್ವೇರ್ ಅದು. ಸೊ 46ನೇದಾಯಿತು. 47ನೇದು ಎ ಡಿವೈಸಸ್ ವಿಚ್ ಹೆಲ್ಪ್ ಯು ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್. ಎ ಡಿವೈಸಸ್ ವಿಚ್ ಹೆಲ್ಪ್ ಯು ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್ ಬೋತ್ 1 and 2 ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್. So in order to avoid memorizing email address you should use. ಏನು ಯೂಸ್ ಮಾಡಬೇಕು? ಮೆಮೊರೈಸ್ ಮಾಡಿ ಇಮೇಲ್ನ ನೆನ್ಪಿಟ್ಕೊಳ್ಳೋಕ್ಕಿಂತ ನೀವೊಂದು ಈಸಿ ಟೆಕ್ನಿಕ್ ಇದೆ. ಏನು ಯೂಸ್ ಮಾಡ್ತೀರಾ ಅಂತಂದರೆ ಅಡ್ರೆಸ್ ಬುಕ್ ಅನ್ನೋದ್ರಲ್ಲಿ ಪ್ರತಿಯೊಂದು ನೀವು ಸ್ಟೋರ್ ಮಾಡಿಟ್ಕೊಳ್ತೀವಿ, ಅಂದರೆ ಡೈರಿ ಥರ ಅದು, ಸರಿನಾ. ಕಂಪ್ಯೂಟರ್ಸ್ ಗ್ಯಾದರ್ ಡೇಟಾ ವಿಚ್ ಮೀನ್ಸ್ ದೇ ಅಲೋ ಯೂಸರ್ ಟು ಸ್ಟೋರ್ ಡೇಟಾನ ಅಲ್ಲ, ಇನ್ಪುಟ್ ಡೇಟಾ. Computers gather data which means they allow user to input the data. ಅವನು ಇನ್ಪುಟ್ ಕೊಟ್ಟಿರ್ತಾನೆ, ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಗ್ಯಾದರ್ ಡೇಟಾ ಅಂದರೆ ಇನ್ನು ಸ್ಟೋರ್ ಮಾಡುತ್ತಾನೆ. ಅವನು ಇನ್ಪುಟ್ ಕೊಟ್ಟರೆ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಟು ಬಿ ಏಬಲ್ ಟು ಬೂಟ್ ದ ಕಂಪ್ಯೂಟರ್ ಮಸ್ಟ್ ಹ್ಯಾವ್ ಆಪರೇಟಿಂಗ್ ಸಿಸ್ಟಮ್. ಒಂದು ಸಿಸ್ಟಮ್ ಬೂಟ್ ಆಗಬೇಕು ಅಂದರೆ ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಬೇಕೇಬೇಕು. ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಅದು ಬೂಟ್ ಆಗಲ್ಲ. ಸೊ ಇದಾಗಿತ್ತು ಪ್ರಾಕ್ಟೀಸ್ ಸೆಟ್ 5. ಸೊ ಇದೇ ಲಾಸ್ಟ್ ಪ್ರಾಕ್ಟೀಸ್ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದಷ್ಟು ಫುಲ್ ಫಾರ್ಮ್ಸ್ ಬಗ್ಗೆ, ಅಬ್ರಿವೇಷನ್ ಬಗ್ಗೆ ಹೇಳ್ತೀನಿ. AD ಅಂತಂದರೆ ಏನು ನೋಡಿ, ಈ ಥರ ಇರ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಇರ್ತದೆ. CPU ಫುಲ್ ಫಾರ್ಮು ಆಯಿತಾ. CRT ಅಂದರೆ ಏನು, ಕ್ಯಾಥೋಡ್ ರೇ ಟ್ಯೂಬು ನೋಡಿ ಎಲ್ಲ ಇದೆ. ಇವೆಲ್ಲ ನೆಕ್ಸ್ಟ್ ಕ್ಲಾಸ್. ಅದಾದಮೇಲೆ ಇನ್ನೊಂದು ಗ್ಲಾಸರಿ. ಏನಿದು ಗ್ಲಾಸರಿ ಅಂತಂದರೆ ಅದ್ರ ಮೀನಿಂಗ್ ಅಂದ್ರೇನು, ಬ್ಯಾಕಪ್ ಅಂದರೆ ಏನು ನೋಡಿ, ಬ್ಯಾಕಪ್ ಅಂದರೆ ಏನು, ಬಾರ್ ಕೋಡ್ ಅಂತಂದರೆ ಏನು. ಸೊ ಇದರಿಂದನೇ ಅವನು ಕ್ವಶನ್ಸ್ಗಳು ಕೇಳ್ತಾನೆ. ಅವನು ಆನ್ಸರ್ ಕೊಟ್ಬಿಟ್ಟು ಇದು ಏನು ಅಂತ ಕೇಳ್ತಾನೆ. ಬಿಟ್ ಅಂದರೆ ಏನು, ASCII ಕೋಡ್ಸ್ ಅಂದರೆ ಏನು. ಸೊ ಇದನ್ನೆಲ್ಲ ಅದ್ರ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ
ಇದು ಪ್ರಾಕ್ಟೀಸ್ ಸೆಟ್ 5 ಇಲ್ಲಿಗೆ ಮುಗೀತದೆ. 5 ಪ್ರಾಕ್ಟೀಸ್ ಸೆಟ್ ಮಾಡಿಸ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ನಾನು ಒಂದು 8 ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇರುತ್ತೆ 5. ಬೇರೆ ಬೇರೆ ಸಿಕ್ಕಿದ್ರೆ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ಗೆಲ್ಲ ಜಾಯ್ನ್ ಆಗಿ, ಒಂದ್ಸತಿ ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಎಲ್ಲ ಲಿಂಕ್ನು ಒಂದ್ಸತಿ ಒತ್ಬಿಡಿ ಗುರು. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು.